1997ರಿಂದ ಪ್ರಾರಂಭ ಆಯಿತು ನಮ್ಮ ಹೋರಾಟ. ಅಲ್ಲಿಂದ ಇಲ್ಲಿವರೆಗೂ 3 ಆಯೋಗಗಳು ರಚನೆ ಮಾಡಿದ್ರು. ಒಂದು ಸದಾಶಿವ ಆಯೋಗದ ವರದಿಯಲ್ಲಿ 6% ಬಾಲಿಕೆಯಾಗಿದೆ. ನನ್ನಲ್ಲಿ ದಾಖಲಾಗಿದೆ. ಎಚ್ ನಾಗಮೋಹನ್ ಆಯೋಗದ ವರದಿಯಲ್ಲಿ 6% ಇದೆ. ಬಾಲಸಭೆ ವರದಿಯಲ್ಲಿ ಕೂಡ 6% ಇದೆ. 1% ಕೂಡ ಕಡಿಮೆ ಮಾಡಿದರೆ ಸಿದ್ದರಾಮಯ್ಯ ನಿಮ್ಮ ವಿಧಾನಸಭೆಗೆ ನುಗ್ಗುತ್ತೇವೆ. ಯಾಕಂತಂದ್ರೆ 5.5 ಏನೇನು ನಾಟಕ ಮಾಡ್ತಾ ಇದ್ದಾನೆ ಸಿದ್ದರಾಮಯ್ಯ. ಈ ಒಂದು ಸಮುದಾಯಕ್ಕೆ ನೋಡ್ತಾ ಇದ್ದಾನೆ, ಮೈಸೂರು ಕಡೆ ನೋಡ್ತಾ ಇದ್ದಾನೆ. 101 ಜಾತಿಗೆ ಪರಿಸ್ಥಿತಿ ಜಾತಿಯಲ್ಲಿ ಬರುವಂತ 101 ಜಾತಿಗೆ ಸಮಾನವಾಗಿ ಹಂಚಿಕೆ ಸಿಗಬೇಕಂತ ನಾವೆಲ್ಲರೂ ಕೂಡ ಹೋರಾಟಗಾರರು ಅದರಲ್ಲೂ ಶ್ರಮಪಟ್ಟು 1 ತಿಂಗಳ ಕಾಲ ಮನೆ ಮಠ ಬಿಟ್ಟು ಇವತ್ತು ಇಡೀ ಸಮುದಾಯದ ಎಲ್ಲ ಜಿಲ್ಲೆಗಳಿಗೆ ಪ್ರಚಾರವನ್ನು ಮಾಡಿ ಇವತ್ತು ಇಲ್ಲಿ ಬಂದಿದ್ದೀವಿ. ಯಾಕೆ 35 ವರ್ಷಗಳ ಹೋರಾಟ ಮಾಡಿದ್ವಿ ನಾವು. ನಮಗೆ ನ್ಯಾಯ ತೋರದ ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ ಈ ನಾಚಿಕೆಯ ಕಾಂಗ್ರೆಸ್ ಸರ್ಕಾರಕ್ಕೆ ಯಾಕೆ ಮನಸ್ಸಾಗ್ತಾ ಇಲ್ಲ? ಯಾಕೆ ಅವರಿಗೆ ನಮಗೆ ಯಾಕೆ ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ ಹಿಂದೇಟಾಗ್ತಾ ಇದೆ? ಹಾಗಾಗಿ ಬಂಧುಗಳೇ, ಉದ್ದೇಶಪೂರ್ವಕವಾಗಿ ಮಾದಿಗರನ್ನ ತುಳಿಬೇಕು, ಮಾದಿಗರನ್ನ ಬಲಿಕೊಡಬೇಕು, ಮಾದಿಗರು ಯಾವುದೇ ರೀತಿಯ ಉದ್ಯೋಗದಲ್ಲಿ ಮುಂದೆ ಬರಬಾರ್ದು ಅಂತ ಹೇಳಿ ಅರಾತುರಿಯಲ್ಲಿ ಕ್ಯಾಬಿನೆಟ್ ತೀರ್ಮಾನ ಮಾಡಿ ಅದೇ ಮೀಸಲಾತಿ ಅಂತಂದೆ. ಇವ್ರ ಅಪ್ಪಂದ ಇವ್ರ ತಾತಂದ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಹಕ್ಕು ಬಂಧುಗಳೇ, ಇವತ್ತು ಮಂಗಳಕೃಷ್ಣ ಮಾದಿಗರನ್ನ ಹರಿಯಾಣ ರಾಜ್ಯದಲ್ಲಿ ವರ್ಗೀಕರಣ ಜಾರಿಯಾಗಿದೆ, ತಮಿಳುನಾಡಲ್ಲಿ ವರ್ಗೀಕರಣ ಜಾರಿಯಾಗಿದೆ, ಆಂಧ್ರಪ್ರದೇಶದಲ್ಲಿ ವರ್ಗೀಕರಣ ಜಾರಿಯಾಗಿದೆ. ಕಾಂಗ್ರೆಸ್ ಸರ್ಕಾರ 6 ತಿಂಗಳಲ್ಲಿ 1 ಮಾದಿಗರಿಗೆ ನ್ಯಾಯ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಇಲ್ಲಿ ಕರ್ನಾಟಕದಲ್ಲಿ ಏನಾಗಿರಪ್ಪ ಸಿದ್ದರಾಮಯ್ಯ ಯಾವತ್ತೂ ಕೂಡ ನಾನು ದಲಿತ ಪರವಾಗಿದ್ದೀನಿ, ನಿಮ್ಮ ಪರವಾಗಿರ್ತೀವಿ ಅಂತ ಹೇಳಿ ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದೀರಮ್ಮ. ಇನ್ನು ಮುಂದೆ ನಡೆಯೋದಿಲ್ಲ. 28 ಸಾಲಿನಲ್ಲಿ ಸೋಲಿಸ್ತೀವಿ. ಇದು ಗ್ಯಾರಂಟಿ ಬರೆದಿಟ್ಕೊಳ್ಳಿ. ಇದು 100% ಸತ್ಯ. ನಾವು ವಿಧಾನಸೌಧದಲ್ಲಿ ಮಾತನಾಡಿದ್ವಿ. ವಿಧಾನಸೌಧದಲ್ಲಿ ಬಜೆಟ್ ವಿಷಯದಲ್ಲಿ ನಾನು ನೇರವಾಗಿ ಮಾತಾಡಿದ್ದೀನಿ. ಎಸ್ಸಿಪಿ ಡಿಎಸ್ಪಿ ಹಣ ಕೇಳ್ಬೇಕು. ನಮ್ದು ಎಸ್ಸಿಪಿ ಡಿಎಸ್ಪಿ ಹಣ 39,000 ಕೋಟಿ ಗ್ಯಾರಂಟಿಗಳು ಕೊಟ್ಟಿದ್ದಾನೆ. ನಾವು ಕೊಡೋದಿಲ್ಲ ದಲಿತರು. ನಮ್ಮ ಬಜೆಟ್ ಮುಟ್ಟಂತ ಹೇಳಿದಿರ. ಯಾಕೆ ಹೇಳೋರು ಕೇಳೋದಿಲ್ವಾ ಸಿದ್ದರಾಮಯ್ಯ? ಒಳ ಮೀಸಲಾತಿ ಜಾರಿ ಮಾಡಲೇಬೇಕು. ಜಾರಿ ಮಾಡದೇ ಇದ್ರೆ ಮುಖ್ಯ ಖಾಲಿ ಮಾಡಿ ಅಂತ ಹೇಳಿ ನಾವು ಘೋಷಣೆ ಮಾಡಿದ್ದೀವಿ. ಈಗಾಗಲೇ 18 ರಾಜ್ಯಾಧ್ಯಕ್ಷರು ಒಂದಾಗಿದ್ದೀವಿ. ಯಾವುದೇ ರಾಜಕಾರಣ ಮಂಡಳಿಗಳು ಹೋಗಿಲ್ಲ, ನಾವು ಕೇಳಕ್ಕೆ ಹೋಗಲಿಲ್ಲ. ನಮ್ಮ 18 ರಾಜ್ಯಾಧ್ಯಕ್ಷರು ನಾವೆಲ್ಲರೂ ಸೇರಿ ಒಬ್ಬೊಬ್ಬರು 1 ಲಕ್ಷ ಹಾಕೊಂಡು ಈ ಸಮಾವೇಶ ನಡೆಸೋಣ ಅಂತ ಹೇಳಿ ನಾವು ತೀರ್ಮಾನವನ್ನು ಕೈಗೊಂಡಿದ್ದೀವಿ. ನಮ್ಮ ಮುನಿಯಪ್ಪರ ಅಧ್ಯಕ್ಷತೆಯಲ್ಲಿ ಈ ಸಭೆಯಾಗಿದೆ. ಬಂದರೆ ಯಾರು ಕೂಡ ನಮಗೆ ಅವರು ಮನೆಗೆ ಹೋಗಲಿಲ್ಲ. ಯಾಕೆ ಸ್ವಾಭಿಮಾನ, ನಮ್ಮ ಸ್ವಾಭಿಮಾನಕ್ಕೆ ಬಂದ್ರೆ ನಮಗೆ ನಾವೇ ಹೋರಾಟ ಮಾಡ್ಕೊಳ್ತೀವಿ. ಅದಕ್ಕಾಗಿ ನಾವು ಯಾರು ಹೋಗಲು ಬೇಡ ಅಂತ ಹೇಳಿ ನಾವೆಲ್ಲರೂ ಕೂಡ ನಮ್ಮ ಮುನಿಯಪ್ಪನ ಅಧ್ಯಕ್ಷತೆಯಲ್ಲಿ ಸಭೆ ಸೇರಿ ಸಭೆಯಲ್ಲಿ ತೀರ್ಮಾನ ಆಗಿರೋದ್ರಿಂದ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ. ಮಂದಾಕೃಷ್ಣ ಮಾದಿಗರು ಬರ್ತಾ ಇದ್ದಾರೆ, 2 ನಿಮಿಷಗಳಲ್ಲಿ ವೇದಿಕೆ ಬರ್ತಾ ಇದ್ದಾರೆ. ದಯವಿಟ್ಟು ನಾವೆಲ್ಲರೂ ಕೂಡ ಸಹಕರಿಸಬೇಕಂತ ಹೇಳಿ ಕೇಳ್ಕೊಳ್ತೀವಿ ಬಂಧುಗಳೇ. ಜೈ ಮಾದಿಗ, ಜೈ ಮಂದಾಕೃಷ್ಣ. ನಮಸ್ಕಾರ ಎಲ್ರಿಗೂ. ನಮಸ್ಕಾರ.